ಅಧ್ಯಕ್ಷರಾದ ಸ್ನೇಹ ಸಂಸ್ಥೆಯ ಶ್ರೀ ರಾಮಾಂಜನೇಯವರೇ ಹಾಗೂ ಉತ್ತರ ಕರ್ನಾಟಕದ ತರಬೇತಿ ಆಯೋಜಕರು ಸಂಘಟಕರು ಆದಂಥ ಶ್ರೀ ಅಶೋಕ್ ಹೆಗಟ್ಟಿಯವರೇ ಹಾಗೂ ನಮ್ಮ ಈಶ್ವರ ಶ್ರೀ ವಿಶ್ವನಾಥ್ ಅವರೇ, ಅದಕ್ಕಿಂತ ಹೆಚ್ಚಾಗಿ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾಯಕ ಬಂಧು ಮಹಿಳೆ ಹಾಗೂ ಪುರುಷರು ಇದ್ದಾರೆ. ಇವತ್ತಿನ ದಿವಸ ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ಈ 3 ದಿವಸದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಬಹಳ ಸಂತೋಷಕರ. ಇದು ಬಹಳಷ್ಟು ನಾವು ಫೀಲ್ಡ್ ಕಂಡೀಷನ್ನಲ್ಲಿ ಹೋದಾಗ ಕಾಯಕ ಬಂಧುಗಳಿಂದ ಮೇಜರ್ ಪಿಲ್ಲರ್ಸ್ಗಳು ಈ ಫೀಲ್ಡಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಈ ಕೆಲಸವನ್ನು ನಿರ್ವಹಣೆ ಮಾಡಬೇಕಂತಂದರೆ ನಾವು ಅಧಿಕಾರಿಗಳು ಕಾರ್ಯನಿರ್ವಾಹಕರು ಎಲ್ಲರೂ ಇರ್ತೀವಿ, ಐಡಿಗಳು ಎಲ್ಲರೂ ಇರ್ತೀವಿ. ಎಲ್ಲರೂ ಕೂಡ ನಿಂತಿರೋದು ನಿಮ್ಮ ಒಂದು ಕಾರ್ಯಕ್ಷಮತೆಯ ಮೇಲೆ. ಹಾಗಾಗಿ ನೀವು 3 ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಅವ್ರು ಏನು ನಿಮಗೆ ತರಬೇತಿ ಕೊಡ್ತಾರ ಸರಿಯಾಗಿ ತಿಳ್ಕೋಬೇಕು. ಅತಿ ಮುಖ್ಯವಾಗಿ ನೀವು 20 ರಿಂದ 25 ಜನಗಳ ಒಂದು ಗುಂಪನ್ನು ಕಟ್ಕೊಂಡು ಕೆಲಸ ಕೇಳ್ತೀವಿ. ಆ ಗುಂಪನ್ನು ಕಟ್ಕೊಳ್ಬೇಕಾದ್ರೆ ಏನು ಪ್ರಿರಿಕ್ವಿಸಿಟ್ಸ್ ಇರಬೇಕು ಅಂತಕ್ಕಂಥದ್ದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಅವ್ರದ್ದು ಜಾಬ್ ಕಾರ್ಡ್ ಇರಬೇಕು, ಒಂದೇ ಕುಟುಂಬದ ಒಂದೇ ಜಾಬ್ ಕಾರ್ಡ್ ಇರಬೇಕು. ಆಮೇಲೆ ಅವ್ರದ್ದು ಆಧಾರು ಮತ್ತೊಂದು ಬ್ಯಾಂಕ್ ಅಕೌಂಟ್ಗೆ ಸರಿಯಾದ ರೀತಿಯಲ್ಲಿ ಲಿಂಕ್ ಆಗಿಲ್ಲ ಅಂದ್ರೆ ಏನೈತಿ TVPS ಅಂತಂದ್ರೆ ಸಮಸ್ಯೆಗಳು ಬರ್ತಾವೆ. ಪೇಮೆಂಟ್ ಆಗೋದಿಲ್ಲ. ಒಂದು ಪೇಮೆಂಟ್ ಆಗಲಿಲ್ಲ ಅಂತಂದರೆ ಎಂಟೈರ್ ಇದಕ್ಕೇ ಹರ್ಡಲ್ ಆಗಿಬಿಡ್ತದೆ. ಆಮೇಲೆ ಮತ್ತೊಂದು ಮುಗದೊಂದು ಈ ಥರ ಎಲ್ಲ ಏನು ಸಮಸ್ಯೆಗಳಿದಾವಲ್ಲ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಅವುಗಳಿಗೆ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಅವ್ರು ಏನು ಹೇಳ್ತಾರೆ ಎಲ್ಲನೂ ನೀವು ಆ ಗ್ರಾಮ ಮಟ್ಟದಲ್ಲಿ ಆ ಕೆಲಸ ನಿರ್ವಹಿಸುವ ಒಂದು ಸಂದರ್ಭದಲ್ಲಿ ಎಲ್ಲನ ಅಳವಡಿಸ್ಕೊಂಡು ನೀವು ಕೆಲಸ ಮಾಡಲಿಕ್ಕೆ ಸನ್ನದ್ಧರಾಗ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಈ 3 ದಿನಗಳ ತರಬೇತಿಯಲ್ಲಿ ಮುಂಜಾನೆ ಮತ್ತು ಸಾಯಂಕಾಲದವರೆಗೆ ಎಲ್ಲಮ್ಮ ಅವರೇ ಸಾಯಂಕಾಲ 5 ಗಂಟೆ ತನಕ ಅಟೆಂಡೆನ್ಸ್ ತೊಗೊಳ್ಳಿ. 5 ಗಂಟೆ ತನಕ ಅಟೆಂಡೆನ್ಸ್ ತೊಗೊಳ್ಳಿ. ಸಕ್ರಿಯವಾಗಿ ಪಾಲ್ಗೊಂಡು ಈ ಸಭೆಯಲ್ಲಿ ಏನು ಹೇಳ್ತಾರೆ ಎಲ್ಲನೂ ನೀವು ಕೇಳಿಸ್ಕೊಂಡು ಅದನ್ನು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಅಳವಡಿಸ್ಕೊಂಡು ನೀವು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ತೀರಿ ಅಂತ ನನ್ನ ಒಂದು ಆಶಾಭಾವನೆಯಿಂದ ಇವತ್ತು ನಾನು ಬೇರೆ ಕಡೆ ಹೋಗಬೇಕಾಗಿದೆ. ಭಾಳಷ್ಟು ನಾನು ತುರ್ತಾಗಿ ನಿರ್ಧರಿಸಬೇಕಾಗಿದೆ. ಕ್ಷಮಿಸಿ, ಇನ್ನೂ ಮಾತಾಡಲಿಕ್ಕೆ ಅವಕಾಶ ಇತ್ತು. ನೆಕ್ಸ್ಟ್ ನಾನು ಬರ್ತೀನಿ, ನಡುವಿನ ನಾನು ಜಾಯ್ನ್ ಆಗ್ತೀನಿ. ಈ ಸಂದರ್ಭದಲ್ಲಿ ನನಗೆ ಕರೆಸಿ ನನಗೆ ಇಲ್ಲಿ ಉದ್ಘಾಟನೆಯಾಗಿ ಮಾಡಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೊಂದಿಸಿ ನನಗೆ ಮಾತನ್ನು